ಯೇಸು ಸ್ವಾಮಿಯ ತಾಯಿಯನ್ನು ಕೂಡ ತನ್ನ ಮನೆಯಲ್ಲಿ ಇರಿಸಿಕೊಂಡನೆಂಬುದಾಗಿ ವೇದದಲ್ಲಿ ಹೇಳ್ತಾ ಇದೆ. ಅಂದ್ರೆ ತನ್ನ ಮನೆಯಲ್ಲಿ ಇರಿಸಿಕೊಂಡ ಮಾತ್ರಕ್ಕೇನು ಒಂದು ಮೂಲೆಯಲ್ಲಿ ಇಟ್ಕೊಂಡ ನಾನು ಒಂದು ಮೂಲೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ತನ್ನ ತಾಯಿಯನ್ನು ಯಾವ ರೀತಿಯಾಗಿ ಪರಾಮರಿಸುತ್ತಾನೋ, ತನ್ನ ತಾಯಿಯನ್ನು ಯಾವ ರೀತಿಯಾಗಿ ಗೌರವಿಸುತ್ತಾನೋ, ತನ್ನ ತಾಯಿಯನ್ನು ಯಾವ ರೀತಿಯಾಗಿ ಒಂದು ಗೌರವದಿಂದ ಸನ್ಮಾನದಿಂದ ಒಳ್ಳೆಯ ಒಂದು ಪರಾಮರಿಕೆಯಿಂದ ನೋಡ್ಕೊಳ್ತಾ ಇದ್ದನೋ ಆ ರೀತಿಯಾಗಿ ಯೇಸು ಸ್ವಾಮಿಯ ತಾಯಿಯನ್ನು ಕೂಡ ಆ ಶಿಷ್ಯನು ನೋಡಿಕೊಂಡರು. ಹಲ್ಲೆಲೂಯಾ. ನಾವು ಕೂಡ ಈ ಲೋಕದಲ್ಲಿರುವಂತಹ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸೋಣ, ಗೌರವಿಸೋಣ. ಅವರಿಗೆ ಮಾಡಬೇಕಾಗಿರುವಂತಹ ಜವಾಬ್ದಾರಿಕೆಯನ್ನು ನಾವು ಮರೆಯದೆ ತಪ್ಪದೆ ನಡೆಯುವುದಾದರೆ ಕರ್ತನು ನಮಗೆ ಇಟ್ಟಿರುವಂತಹ ಮೇಲನ್ನು ನಾವು ಅನುಭವಿಸುತ್ತೇವೆ. ಆಮೇಲೆ ಕರ್ತನ ಒಂದು ವಾಕ್ಯವನ್ನು ಆಶೀರ್ವದಿಸುತ್ತೇವೆ.